ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರದಿದ್ದರೆ ದಯವಿಟ್ಟು ಈಗ್ಲೇ ಸಬ್ಸ್ಕ್ರೈಬ್ ಆಗಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಪಿಟಿ ಪರಮೇಶ್ವರ ನಾಯ್ಕರನ್ನು ಎಂಎಲ್ಸಿ ಮಾಡುವಂತೆ ಬೆಂಬಲಿಗರ ಆಗ್ರಹ. ಬರುವ ಜೂನ್-ಜುಲೈ ತಿಂಗಳಲ್ಲಿ ತೆರವಾಗುವ 12 ಎಂಎಲ್ಸಿ ಸ್ಥಾನಗಳಿಗೆ ಭಾರೀ ಪೈಪೋಟಿ ನಡೆದಿರುವಾಗಲೇ ಹಡಗಲಿಯ ಮಾಜಿ ಮಂತ್ರಿ ಪಿಟಿ ಪರಮೇಶ್ವರ ನಾಯ್ಕ ಅವರನ್ನು ನಾಮನಿರ್ದೇಶನ ಮಾಡುವಂತೆ ಅವರ ಬೆಂಬಲಿಗರು, ಕೆಲ ಶಾಸಕರು ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಆಗ್ರಹಿಸಿದ್ದಾರೆ. ನಾಮನಿರ್ದೇಶನ ಮಾಡುವ 4 ಸ್ಥಾನಗಳ ಪೈಕಿ ಬಂಜಾರ ಸಮುದಾಯಕ್ಕೆ ಮೀಸಲಿರುವ ಸ್ಥಾನಕ್ಕೆ ಪಿಟಿ ಪರಮೇಶ್ವರ ನಾಯ್ಕ ಅವರನ್ನು ಪರಿಗಣಿಸುವಂತೆ ಒತ್ತಾಯಿಸಿದ್ದಾರೆ. ದಾವಣಗೆರೆ, ಬಾಗಲಕೋಟೆ ಉಪಚುನಾವಣೆಗಳಲ್ಲಿ ಪರಮೇಶ್ವರ ನಾಯ್ಕ ಅವರು ಬಹಳಷ್ಟು ಶ್ರಮಪಟ್ಟಿದ್ದಾರೆ. ಅವರ ಕೊಡುಗೆಯನ್ನು ಪರಿಗಣಿಸಿ ಎಂಎಲ್ಸಿ ಮಾಡುವಂತೆ ನಿನ್ನೆ ಬೆಂಗಳೂರಲ್ಲಿ ರಾಜ್ಯಾಧ್ಯಕ್ಷರು ಸೇರಿದಂತೆ ಡಾ ಮಹಾದೇವಪ್ಪ, ಸತೀಶ್ ಜಾರಕಿಹೊಳಿ, ರೇವಣ್ಣ ಹಾಗೂ ಇತರೆ ನಾಯಕರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೂಡ್ಲಿಗಿ ಶಾಸಕರಾದ ಡಾ ಎನ್.ಟಿ. ಶ್ರೀನಿವಾಸ್, ಜಗಳೂರು ಶಾಸಕ ದೇವೇಂದ್ರಪ್ಪ ಮತ್ತಿತರರು ಹಾಜರಿದ್ದು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧ್ಯಕ್ಷ ಶಿವಯೋಗಿ, ಅಟವಾಳಗಿ ಕೊಟ್ರೇಶ್, ಹನುಮಂತಪ್ಪ, ಹನುಕನಹಳ್ಳಿ ಹಾಲೇಶ್, ಹಿರೇಹಡಗಲಿಯ ಚರಣ್ರಾಜ್, ಶಿವಕುಮಾರ ಗೌಡ, ರುದ್ರಗೌಡ, ಕಂಟಿವೀರೇಶ್ ಇತ್ಯಾದಿ ಮುಖಂಡರು ಭಾಗವಹಿಸಿದ್ದರು. ಸುದ್ದಿ ಸಹಾಯ ಕಂಟಿವೀರೇಶ್. ಕೂತ್ಕೊಬೇಕೆಲ್ಲ ನಿಮ್ಮನ್ನೇ ಮಾತಾಡ್ಸಕ್ ಕೂತ್ಕೊಳ್ಳಿ. ನೀವೊಂದು ಚೇರಲ್ದಾರ ಇತ್ತ ಬಂದ್ಬಿಡ್ರಿ, ಬೇರೆ ಇತ್ತ ಬರ್ರಿ. ನೀವು ಕುತ್ಕೊಳ್ರಿ. ಸರ್ ನಮಸ್ತೆ ಸರ್. ಹಾಂ ಬಂದು ಸರ್ ಎಷ್ಟು ಬ್ಲಾಕ್ ಆಯಿತು. ವಿಡಿಯೋ ರೆಕಾರ್ಡ್ ಮಾಡಬೇಡಿ. ಆಯ್ತು. ಹಿಂಗೆ ಸಿಸ್ಟಮ್ಯಾಟಿಕ್ ಆದರೆ ನೀಟಾಗಿ ತಡ್ರಿ ಹಂಗಾರ್ರಿ ಯಾರು ಅಲ್ಲಿಗೆ ಬಾ ಅಂತ ಹೇಳ್ಬಿಟ್ರು. ಅಲ್ಲ ಅಲ್ಲಿಗೆ ಬಾ ಅಂತ ತಾವು ಅಧ್ಯಕ್ಷರಾದಾಗಿನಿಂದ ಸತತವಾಗಿ ಕಾಂಗ್ರೆಸ್ ಪಕ್ಷದ ಒಂದು ಪ್ರಾಮಾಣಿಕ ನಿಷ್ಠೆಯಿಂದ ಆಯ್ತು ಸರ್, ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೆಲಸ ಮಾಡ್ಕೊತಾ ಇದ್ದಾರೆ. ಅದು ಪಿಟಿ ಪರಮೇಶ್ವರ ನಾಯ್ಕ ಅವರು ಕಟ್ಟ ಕಾಂಗ್ರೆಸ್ಸಿಗರು, ಪ್ರಾಮಾಣಿಕರು. ಏನೇ ಅಲ್ಪ ಮತದಿಂದ ಸೋತಿದ್ದಾರೆ. ಇವತ್ತು ಬಳ್ಳಾರಿ ಜಿಲ್ಲೆ ಇರ್ಬೋದು, ದಾವಣಗೆರೆ ಇರ್ಬೋದು, ವಿಜಯನಗರ ಇರ್ಬೋದು, ಈ 3 ಜಿಲ್ಲೆಗಳು ಮತ್ತು